ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರಿನ ವಿಡಿಯೋದಲ್ಲಿ ಇದೀಗ ಏನು 10 ರಿಂದ 12,000 ಪೋಸ್ಟ್ಗಳನ್ನ ಕಾಲ್ಪರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು. ಸೊ ಅದಕ್ಕೆ ಒಂದು ಆರ್ಥಿಕ ಇಲಾಖೆಯ ಅನುಮೋದನೆ ಸಿಗಬೇಕು, ಹಾಗೆ ಕೋರ್ಟ್ನಲ್ಲಿರುವಂಥ ಕೇಸು ಇತ್ಯರ್ಥ ಆಗಬೇಕು ಅಂತ ಹೇಳಿದರು. ಆದರೆ ಇದೀಗ ನಿನ್ನೆ ಕೋರ್ಟ್ನ ಕೇಸ್ ನಡೆದಿದ್ದು ಅದರ ಹಿಯರಿಂಗನ್ನು ಇದೀಗ ಮುಂದಕ್ಕೆ ಹಾಕಿದ್ದಾರೆ. ಸೊ ಈ ಕೋರ್ಟ್ ಹಿಯರಿಂಗ್ ಮುಂದೆ ಹಾಕಿರೋದ್ರಿಂದ ಈ HSTR ಮತ್ತು GPSTR ಇನ್ನಷ್ಟು ಮುಂದೂಡಿಕೆ ಆಗುತ್ತಾ, ಇನ್ ಕೇಸ್ ಮುಂದೂಡಿಕೆ ಆದರೆ ಅಷ್ಟರಲ್ಲಿ ಮತ್ತೊಮ್ಮೆ KTETನ ಕಾಲ್ಪರ್ ಮಾಡ್ತಾರೆ. ಸೊ ಇದೆಲ್ಲದರ ಬಗ್ಗೆ ಇನ್ನು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ನೀವೀಗ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಶಿಕ್ಷಕರಾಗಲು ಹೊರಟಿರುವ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಬೇಜಾರಿನ ಸುದ್ದಿ ಅಂತ ಹಾಕಿದ್ದೆ. ಸೊ ಏನಕ್ಕೆ ಬೇಜಾರಿನ ಸುದ್ದಿ ಅಂತಂದರೆ, ಸೊ ಇದೀಗ ಆಗಸ್ಟ್ನಲ್ಲಿ, ಅಂದರೆ ಈಗ ನಿನ್ನೆ ಆಗಸ್ಟ್ 14ನೇ ತಾರೀಕು ಕೋರ್ಟ್ ಕೇಸ್ ಡಿಕ್ಲೇರ್ ಆಗುತ್ತೆ ಅಂತ ಸುಮಾರು ಜನ ಅಂದ್ಕೊಂಡಿದ್ರು. ಆದರೆ ನಿನ್ನೆ ಹಿಯರಿಂಗ್ ನಡೀತು. ಸೊ ಹಿಯರಿಂಗ್ ನಡೆದಿದ್ದಾದಮೇಲೆ ಅಲ್ಲಿ ನೆಕ್ಸ್ಟ್ ಹಿಯರಿಂಗ್ನ, ಅಂದರೆ ಅಲ್ಲಿ ವಾದ ವಿವಾದಗಳು ನಡೀಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಹಿಯರಿಂಗ್ನ ಅವರು ಸೆಪ್ಟೆಂಬರ್ 3ಕ್ಕೆ ಬದಲಾವಣೆ ಮಾಡಿದ್ದಾರೆ. ಸೊ ಅಲ್ಲಿ ಸೆಪ್ಟೆಂಬರ್ ಆದ ನಂತರ ವಾದ ವಿವಾದಗಳು ನಡೀತವೆ. ತದನಂತರ ಈ ಕೋರ್ಟ್ ಕೇಸ್ ತೀರ್ಪು ಬರಲು ಸರಿಸುಮಾರು ನವೆಂಬರ್ ಅಥವಾ ಡಿಸೆಂಬರ್ ಆಗೋಗ್ಬೋದು. ಸೊ ನವೆಂಬರ್ ಡಿಸೆಂಬರಲ್ಲಿ ನಿಮಗೆ ರಿಸಲ್ಟ್ ಬಂದರೆ ಅದಾದ ನಂತರ ಈಗ ಉಳಿದಿರುವಂಥ 1,500 ಜನಕ್ಕೆ ಏನು ಕಾಲ್ ಲೆಟರ್ ಇದೆಯೋ ಅದನ್ನ ಕೊಡೋಷ್ಟರೊಳಗಡೆ ಜನವರಿ ಅಥವಾ ಫೆಬ್ರವರಿ ಸಹ ಆಗ್ಬೋದು. ಆದರೆ ಇಲ್ಲಿ ಮತ್ತೊಂದನ್ನು ಗಮನಿಸ್ಬೋದು, ನೀವು ಈಗಾಗಲೇ ಯಾರೆಲ್ಲ PDOಗೆ ಬರೆದಿರ್ತೀರೋ ಅವ್ರಿಗೆಲ್ಲ ಈ ಮಾಹಿತಿ ಗೊತ್ತೇ ಇರುತ್ತೆ. ಪ್ರಸ್ತುತ PDOದಲ್ಲೂ ಅಷ್ಟೇ ಇದೇ ರೀತಿಯಾದ ಕೇಸ್ ನಡೀತಾ ಇದ್ದು, ಸೊ ಈ ರೀತಿಯ ಕೇಸ್ ನಡೀತಿದ್ದು ಸಹ PDO ಈ ಬಾರಿ ಕಾಲ್ಪರ್ ಆಗಿದೆ. ಸೊ ಏನಕ್ಕೆ ಅಂತಂದರೆ, ಅವರು ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಇಟ್ಕೊಂಡು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋದೇನು ಅಂತಂದರೆ, ಇನ್ ಕೇಸ್ ಕೋರ್ಟ್ ಕೇಸ್ ಬದಲಾವಣೆ ಆದರೆ ನಾವು ಆ ಬದಲಾವಣೆಗಳನ್ನ ತರ್ತೀವಿ, ಇಲ್ಲ ಅಂತಂದರೆ ಈಗ ಏನು ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವೋ ಅದೇ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ನೋಡೋದಾದರೆ ನಮ್ಮ ಶಿಕ್ಷಣ ಸಚಿವರು ಇದನ್ನೇ ಫಾಲೋ ಮಾಡೋದು ಸಹ ಏನು ಅನುಮಾನ ಇಲ್ಲ. ಸೊ ಆವಾಗ ಯಾವುದೇ ಕೋರ್ಟ್ ಕೇಸ್ಗೆ ಅವರು ವೆಯ್ಟ್ ಮಾಡೋದಿಲ್ಲ. ಸೊ ಈಗ ಆರ್ಥಿಕ ಅನುಮೋದನೆ ಸಿಕ್ಕ ನಂತರವೇ ಅವರು ಒಂದು ಹೊಸ ಅಧಿಸೂಚನೆಯನ್ನು ಹೊರಬಿಡುವಂಥದ್ದು. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಕೇವಲ PDO ಅವರು ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಟೀಚರ್ಸ್ ಜಾಬಲ್ಲೂ ಈ ರೀತಿ ಮಾಡ್ಬೋದು ಅಂತ. ಆದರೆ ಅಲ್ಲಿ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಏನಿದ್ದಾರೋ ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ, ಸೊ ಕೋರ್ಟ್ ಕೇಸ್ ಇತ್ಯರ್ಥ ಆಗೋವರೆಗೂ ನಾವು ಯಾವುದೇ ರೀತಿಯಂತ ಕಾಲ್ಪರ್ ಮಾಡೋದಿಲ್ಲ ಅಂತ. ಸೊ ಈಗಿರುವಾಗ ಖಂಡಿತ ಈ HSTR ಅಥವಾ GPSTR ಏನು ಜಾಬ್ಗಳಿಗೆ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳ್ತಿದ್ದಾರೋ ಅದು ಖಂಡಿತವಾಗಿ ಇನ್ನು ಮುಂದೂಡಿಕೆ ಆಗುತ್ತೆ. ಮತ್ತೊಮ್ಮೆ ಟೆಟ್ ನಡೀತಾ ಅನ್ನೋದು ಈಗ ಎಲ್ರಿಗೂ ಇರುವಂಥ ಮತ್ತೊಂದು ಗೊಂದಲದ ಪ್ರಶ್ನೆ ಆಗಿದೆ. ಸೊ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದಂತೆ ಸೊ ನಡೆಯುತ್ತೆ ಅಂತ ಹೇಳಿದ್ದೆ. ಸೊ ಖಂಡಿತವಾಗ್ಲೂ ನಡೀಬೋದು. ಏನಕ್ಕೆ ಅಂತಂದರೆ ಈ ಎಲ್ಲ ಕಾರಣಗಳನ್ನು ನೋಡ್ತಾ ಇದ್ದರೆ, ಸೊ ಇದೀಗ ಕೋರ್ಟ್ ಕೇಸು ಡಿಕ್ಲೇರ್ ಆಗೋದೇ ನವೆಂಬರ್ ಡಿಸೆಂಬರ್ಗೆ ಅಂದಾಗ ನೋಟಿಫಿಕೇಷನ್ ಬರೋಷ್ಟರೊಳಗಡೆ ಮಾರ್ಚ್ ಸಹ ಆಗೋಗ್ಬೋದು. ಸೊ ಅಷ್ಟರೊಳಗಡೆ ಇನ್ನೊಂದು KTET ನಡೆಯುವಂಥ ಸಂಭವನೀಯತೆಗಳು ಹೆಚ್ಚಾಗಿದ್ದಾವೆ. ಸೊ ಓಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ಕೋರ್ಟ್ ಕೇಸ್ ತೀರ್ಪು ಬೇಗ ಬರಲಿ ಅಂತ ಕೇಳ್ಕೊಳ್ತಾ ಸೊ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ವೀಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ರೀತಿಯ KTET, CTET, GPSTR, HSTR ಎಲ್ಲ ರೀತಿಯ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ. ಸೊ ವೀಕ್ಷಕರೇ, ಇನ್ನು ವೀಡಿಯೋದಲ್ಲಿನ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಆಗದಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.